ಹಾರಾಡಲಿ. ಸಾವಿರ ಸಾವಿರ ಬಿಜೆಪಿ ಧ್ವಜಗಳು ಅದಕ್ಕಂಡು ಹೆದರಿ ನಡುಗಲಿ. ಸ್ತ್ರೀ ವಿರೋಧಿ ಶಕ್ತಿಗಳು ಭಾರತ್ ಮಾತಾಕ್ಕೆ. ನಾರಿ ಶಕ್ತಿ ವಂದನಾ ಕಾಯ್ದೆಯ ಮುಖಾಂತರ 33% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಂತ ಈ ಕಾಯ್ದೆಯನ್ನ ಕಾಂಗ್ರೆಸ್ನವರು ವಿರೋಧಿಸಿ ಅದನ್ನು ಸೋಲಿಸಿದ್ರು. ಈ ಕಾಂಗ್ರೆಸ್ನವರ ಈ ಕುತಂತ್ರ ನೀತಿಯನ್ನು ವಿರೋಧಿಸಿ ಇವತ್ತು ಸುಳ್ಯ ಮಂಡಳ ಮತ್ತು ಮಹಿಳಾ ಮೋರ್ಚಾ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಲೋಕಸಭೆಯಲ್ಲಿ ಈ ದೇಶದ 50% ಜನಸಂಖ್ಯೆಯಾಗಿರತಕ್ಕಂಥ ಮಹಿಳೆಯರಿಗೆ ಕನಿಷ್ಠ 33% ಮೀಸಲಾತಿಯನ್ನ ಕೇವಲ ಪಂಚಾಯತ್ಗಳಿಗೆ ಮತ್ತು ಸ್ಥಳೀಯಾಡಳಿತಗಳಿಗೆ ಮಾತ್ರ ಕೊಡದೆ ಅದನ್ನ ವಿಧಾನಸಭೆ ಮತ್ತು ಲೋಕಸಭೆಗಳಿಗೂ ಕೂಡ ವಿಸ್ತರಿಸಬೇಕನ್ನುವಂತಹ ಉದ್ದೇಶದೊಂದಿಗೆ ಮಹಿಳಾ ಮೀಸಲಾತಿಯನ್ನ ಆದಷ್ಟು ಶೀಘ್ರದಲ್ಲಿ ಜಾರಿಗೊಳಿಸಬೇಕನ್ನುವಂತಹ ಸದುದ್ದೇಶದಿಂದ ಈ ದೇಶದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವು ಮೊನ್ನೆ ತಾನೇ ಲೋಕಸಭೆಯ ವಿಶೇಷ ಅಧಿವೇಶನವನ್ನು ಕರೆದು ನಾರಿ ವಂದನ್ ವಿಧೇಯಕವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರೆ ತಮ್ಮ ಸ್ಥಾನಗಳಿಗೆ ಎಲ್ಲಿ ಚ್ಯುತಿ ಬರ್ತದೆ ಅನ್ನುವಂತಹ ಹೆದರಿಕೆಯಿಂದ ಈ ದೇಶದಲ್ಲಿ ಸಮಾನತೆಯ ಹೊಗಳೆಯನ್ನ ಬಿಡ್ತಾ ಕಳೆದ ಅನೇಕ ವರ್ಷಗಳಿಂದ ಮಹಿಳೆಯರಿಗಾಗಲಿ ದಲಿತರಿಗಾಗಲಿ ಯಾವ ನಿಜವಾದ ಸೌಲಭ್ಯವನ್ನ ಯಾವ ನಿಜವಾದಂಥ ಅವಕಾಶವನ್ನು ಕೊಡಬೇಕು ಅದನ್ನು ಕೊಡದೆ ಅದನ್ನು ಕೇವಲ ಪ್ರಚಾರದ ವಸ್ತುವನ್ನಾಗಿ ಬಳಸಿಕೊಂಡು ಈವರೆಗೆ ಆಡಳಿತವನ್ನು ನಡೆಸಿಕೊಂಡು ಬಂದಂತಹ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಗತಾಯ ಈ ಮೀಸಲಾತಿಯನ್ನ ಜಾರಿಗೆ ಬರಬಾರದು ಅನ್ನುವಂತಹ ಉದ್ದೇಶದಿಂದ ಮೊನ್ನೆಯ ಲೋಕಸಭೆಯಲ್ಲಿ ನಡೆದಂತಹ ಮತದಾನದ ಸಂದರ್ಭದಲ್ಲಿ ಈ ಒಂದು ವಿಧೇಯಕವನ್ನು ವಿರೋಧಿಸಿ ಮತವನ್ನು ಮಾಡಿದ್ರು. ಬಂಧುಗಳೇ, 2023ರಲ್ಲಿ ಮೊದಲ ಬಾರಿಗೆ ಈ ದೇಶದಲ್ಲಿ ಮಹಿಳೆಯರಿಗೂ ಕೂಡ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಾತಿಯನ್ನು ಕೊಡಬೇಕನ್ನುವಂತಹ ಮೀಸಲಾತಿ ವಿಧೇಯಕ ಈಗಾಗಲೇ ಜಾರಿಗೆ ಬಂದಿದೆ. ಆದರೆ ಕಾನೂನುಗಳ ತೊಡಕುಗಳಿಂದಾಗಿ 2026ರ ಜನಗಣತಿಯ ಆಧಾರದಲ್ಲಿ ಮೀಸಲಾತಿಯನ್ನು ಜಾರಿಗೆ ತರುವುದೇ ಆದಲ್ಲಿ ಈ ಮೀಸಲಾತಿ ಜಾರಿಗೆ ಇನ್ನಷ್ಟು ವಿಳಂಬ ಆಗ್ತದೆ ಮತ್ತು ಒಂದಷ್ಟು ಕನಿಷ್ಠ 5 ವರ್ಷಗಳು ಮುಂದೆ ಹೋಗುವ ಕಾರಣದಿಂದಾಗಿ 2028 ಅಥವಾ 2029ರಲ್ಲಿ ನಡೆಯುವ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಈ ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಡಲಿಕ್ಕಾಗುವುದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ 2011ರ ಜನಗಣತಿಯ ಆಧಾರದಲ್ಲಿ ಈ ಮೀಸಲಾತಿಯನ್ನ ವಿಂಗಡಣೆ ಮಾಡುವಂತಹ ಒಂದು ತಿದ್ದುಪಡಿ ವಿಧೇಯಕವನ್ನ ನಮ್ಮ ಸರ್ಕಾರ ಮಂಡಿಸಿತು. 2011ರ ಜನಗಣತಿ ಆಧಾರದಲ್ಲಿ ಮೀಸಲಾತಿಯನ್ನು ಮಂಡಿಸಿ ಲೋಕಸಭೆಯಲ್ಲಿ 544 ಸ್ಥಾನಗಳಿಂದ ಅದನ್ನು 823 ಸ್ಥಾನಗಳಿಗೆ ಏರುವ ಮೂಲಕ ಈಗಿರುವ ಸ್ಥಾನಗಳಿಗೆ ಯಾವುದೇ ಕೊರತೆಯಾಗದಂತೆ ಮಹಿಳೆಯರಿಗೆ ಇನ್ನಷ್ಟು ಸ್ಥಾನವನ್ನು ಕೊಡುವಂತಹ ಒಂದು ವಿಧೇಯಕದ ಉದ್ದೇಶವನ್ನ ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ತೀರಾ ವಿರೋಧವಾಗಿ ಅದನ್ನ ಜನಗಳಿಗೆ ಅಪಪ್ರಚಾರವನ್ನು ಮಾಡಿದರು. ಜನಗಣತಿಯ ಪ್ರಕಾರ ಮೀಸಲಾತಿಯನ್ನ ಜಾರಿಗೆ ತಂದ್ರೆ ದಕ್ಷಿಣ ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ಒಂದು ಸುಳ್ಳು ಪ್ರಚಾರವನ್ನು ಮಾಡಿದರು. ಕೇವಲ ಹಿಂದಿ ರಾಜ್ಯಗಳಿಗೆ ಮಾತ್ರ ಇದರ ಸೌಲಭ್ಯ ಸಿಗ್ತದೆ, ಆ ಕಾರಣದಿಂದಾಗಿ ಬಿಜೆಪಿ ಗೆಲ್ತದೆ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ನವರು. ಬಹುಶಃ 2026ರ ಜನಸಂಖ್ಯೆಯ ಆಧಾರ ಈಗೇನು ಜನಗಣತಿ ನಡೀತಾ ಇದೆ ಅದರ ಆಧಾರದಲ್ಲಿ ಈ ಮೀಸಲಾತಿಯನ್ನು ವಿಂಗಡಿಸಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ಇನ್ನಷ್ಟು ಹೆಚ್ಚು ಸ್ಥಾನಗಳು ಉತ್ತರ ಭಾರತಕ್ಕೆ ಹೋಗುವಂತ ಎಲ್ಲ ಅಪಾಯಗಳು ಇದೆ ಅನ್ನುವಂಥದ್ದನ್ನು ನಾವು ದಕ್ಷಿಣ ಭಾರತದವರು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಉತ್ತರ ಭಾರತದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ 2011ರಿಂದ 2026ರ ಹೊತ್ತಿಗೆ ಇನ್ನಷ್ಟು ಜನಸಂಖ್ಯೆ ಏರಿಕೆಯ ಪ್ರಮಾಣ ಕಡಿಮೆ ಆಗ್ತಿದೆ. ಹಾಗಾಗಿ ನಿಜವಾಗಿ ನೋಡಿದ್ರೆ 2011ರ ಜನಗಣತಿ ಆಧಾರದಲ್ಲಿಯೇ ಈ ಮೀಸಲಾತಿಯನ್ನ ಕೊಟ್ಟರೆ ಮಾತ್ರ ದಕ್ಷಿಣ ಭಾರತಕ್ಕೂ ಕೂಡ ನಿಜವಾದ ನ್ಯಾಯ ಸಿಗ್ತದೆ. ಒಂದೇ 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 ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಯ ಮಸೂದೆಯ ವಿರುದ್ಧವಾಗಿ
ಮತವನ್ನ ಚಲಾಯಿಸಿ ಮಹಿಳಾ ವಿರೋಧಿ ನೀತಿಯನ್ನ ಜಗಜ್ಜಾಹೀರು ಮಾಡಿರುವಂತ ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟದ ವಿರುದ್ಧ ಇವತ್ತು ಜನಾಕ್ರೋಶ ಸಭೆ ರಾಜ್ಯದ ದೇಶದ ಎಲ್ಲ ಕಡೆ ನಡೀತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬಹುತೇಕ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿಯಾದಂತಹ ಜನಾಕ್ರೋಶ ಸಭೆಯ ಮೂಲಕವಾಗಿ ಏನು ಅತ್ಯಂತ ಮಹತ್ವಾಕಾಂಕ್ಷೆಯ ಮಹಿಳಾ ಮೀಸಲಾತಿ ಮಸೂದೆ ಇವತ್ತು ಸೋಲಾಗಿರುವ ಬಗ್ಗೆ ಜನರಿಗೆ ವಸ್ತುಸ್ಥಿತಿಯನ್ನ ಸತ್ಯ ವಿಚಾರವನ್ನ ತಿಳಿಸುವುದಕ್ಕೋಸ್ಕರ ಈ ಕಾರ್ಯಕ್ರಮ ಸಭೆ ಆಯೋಜನೆಯಾಗಿದೆ. ಬಂಧುಗಳೇ, ನಮ್ಮ ದೇಶ ಮಾತೃ ಪ್ರಧಾನವಾದಂತಹ ದೇಶ ಅಂತೇಳಿ ಬಹಳಷ್ಟು ಹಿರಿಯರ ಕಾಲದಿಂದ ಪುರಾಣ ಪ್ರಸಿದ್ಧ ಎಲ್ಲ ಗ್ರಂಥಗಳಿಂದ ನೋಡಿದಾಗ ತಿಳಿದಿರುವಂತಹ ವಿಚಾರ. ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹುಟ್ಟಿಕೊಂಡಿದ್ದಂತ ಕಾಂಗ್ರೆಸ್ ಎನ್ನುವಂತ ಒಕ್ಕೂಟ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಪಾರ್ಟಿಯಾಗಿ ಅಧಿಕಾರ ಲಾಲಸೆಯಿಂದ ಅದರ ನಾಯಕರುಗಳು ಅದನ್ನ ರಾಜಕೀಯಕ್ಕೋಸ್ಕರ ಬಳಸುವ ಕಾರಣಕ್ಕೋಸ್ಕರ ಅದನ್ನು ಜೀವಂತವಾಗಿಟ್ಟುಕೊಂಡ್ರು. ನಾವು ಗಮನಿಸಬೇಕು ಬಂಧುಗಳೇ, ಸುದೀರ್ಘವಾದಂತಹ ಕಾಂಗ್ರೆಸ್ನ ಆಡಳಿತದಲ್ಲಿ ಈ ದೇಶದ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ವಿಶ್ಲೇಷಣೆ ಮಾಡಿದರೆ ಕೇವಲ ಕಾಂಗ್ರೆಸ್ನ ಕುಟುಂಬ ಪರಿವಾರದ ಮಹಿಳೆಯರಿಗೆ ಮಾತ್ರ ದೇಶದ ನಾಯಕತ್ವ ಮತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟದ್ದು ಬಿಟ್ಟರೆ ಈ ದೇಶದ ಸಾಮಾನ್ಯ ಮಹಿಳೆಯರನ್ನ ಅಡುಗೆ ಕೋಣೆಯ ಕೆಲಸಕ್ಕೆ ಮಾತ್ರ ಸೀಮಿತ ಮಾಡುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿತ್ತು ಎನ್ನುವುದನ್ನು ನಾವೆಲ್ಲ ಇವತ್ತು ಗಮನಿಸಬೇಕು ಬಂಧುಗಳೇ. ಇವತ್ತು ಭಾರತೀಯ ಜನತಾ ಪಾರ್ಟಿ, ಅದರ ಹಿಂದಿನ ಪೂರ್ವ ಸಂಘಟನೆ ಭಾರತೀಯ ಜನಸಂಘ ಇವೆಲ್ಲವೂ ಕೂಡ ರಾಷ್ಟ್ರೀಯತೆ, ಈ ದೇಶದ ಸಮಗ್ರತೆಗಾಗಿ ಅಧಿಕಾರದ ಆಶಯದ ದೂರದೃಷ್ಟಿಯನ್ನು ಇಟ್ಟುಕೊಳ್ಳದೆ ದೇಶದ ವಿಚಾರಕ್ಕಾಗಿ ರಾಜಕಾರಣವನ್ನು ಮಾಡ್ತಾ ಬಂತು. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದ ಹಿನ್ನೆಲೆಯ ಮುಖಾಂತರವಾಗಿ ಮಾತೃ ಪ್ರಧಾನ ಆಗಿರುವಂತಹ ಅಂಶವನ್ನು ಬಂದು ಅದಕ್ಕೆ ಹೆಚ್ಚು ಗೌರವವನ್ನು ಕೊಡ್ತಾ ತನ್ನ ಕಾರ್ಯವನ್ನು ವಿಸ್ತಾರ ಮಾಡ್ತಾ ಬಂತು. ಇವತ್ತು ನಾವು ದೇಶದ ಲೋಕಸಭೆ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನ ಕೊಡಬೇಕು ಎನ್ನುವುದು ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಘಟನಾತ್ಮಕ ಅಂಗಗಳಲ್ಲಿ ಈಗಾಗಲೇ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಟ್ಟು ಅವರಿಗೆ ಎಲ್ಲ ಹಂತಗಳಲ್ಲಿ 33%ಕ್ಕಿಂತ ಹೆಚ್ಚು ಪದಾಧಿಕಾರಿ ಹುದ್ದೆಯನ್ನು ಕೊಡುವಂತಹ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಎನ್ನುವುದು ನಾವು ಗಮನಿಸಬೇಕು. ಮೊದಲ ಹೆಜ್ಜೆಯಾಗಿ ಅದನ್ನು ನಾವು ಭಾರತೀಯ ಜನತಾ ಪಾರ್ಟಿ ತನ್ನ ಆಂತರಿಕ ಸಂಘಟನಾ ವಿಚಾರದಲ್ಲಿ ಅದನ್ನು ಸೇರಿಸಿಕೊಂಡಿದೆ ಬಂಧುಗಳೇ. ಈಗಾಗಲೇ 1971ರ ಆ ಒಂದು ನಿಯಮದ ಪ್ರಕಾರವಾಗಿ ಒಂದು ಲೋಕಸಭಾ ಸದಸ್ಯನಿಗೆ 10 ಲಕ್ಷ ಮತದಾರರು ಎನ್ನುವಂತ ಆ ವ್ಯವಸ್ಥೆಯೊಳಗೆ ಇವತ್ತಿಗೂ ಕೂಡ ಅದೇ ವ್ಯವಸ್ಥೆಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ಬಂಧುಗಳೇ. ಮಾನ್ಯ ನರೇಂದ್ರ ಮೋದಿಯವರು ಯೋಚನೆ ಮಾಡಿದ್ರು, ಈ ದೇಶದ ಮಹಿಳೆಯ ಕೈಗಳನ್ನು ಬಲಪಡಿಸಬೇಕು, ಈ ದೇಶದ ಆಡಳಿತ ವ್ಯವಸ್ಥೆ ಹೇಳಿ ಮಹಿಳೆಯರ ಪಾಲುದಾರಿಕೆ ಜಾಸ್ತಿ ಬೇಕು, ಮಹಿಳೆಯರನ್ನು ಆಡಳಿತ ಕೊಡುವ ಮುಖಾಂತರವಾಗಿ ದೇಶದಲ್ಲಿ ಭ್ರಷ್ಟಾಚಾರ ಇದೆಲ್ಲವನ್ನು ನಿರ್ಮೂಲನೆ ಮಾಡಬೇಕು ಎನ್ನುವಂತ ಸದುದ್ದೇಶವನ್ನು ಇಟ್ಟುಕೊಂಡು ಬಂದಿರುವಂತಹ ಮಹಿಳಾ ಪರವಾದಂತಹ ಮೀಸಲಾತಿಯನ್ನ ಇವತ್ತು ಕಾಂಗ್ರೆಸ್ ವಿರೋಧ ಮಾಡಿದೆ. ಮೊನ್ನೆ ಏಪ್ರಿಲ್ 18ಕ್ಕೆ ಇಡೀ ದೇಶದ ನಾವೆಲ್ಲ ಒಂದು ರೀತಿ ದಿಗ್ಭ್ರಮೆ ಆಗುವಂತ ಒಂದು ಘಟನೆ ಲೋಕಸಭೆಯಲ್ಲಿ ನಡೆದು ಹೋಯಿತು ಬಂಧುಗಳೇ. ಎಲ್ಲ ನಿರೀಕ್ಷೆ ಇತ್ತು, ಕೊನೆಗೆ ಹೇಗಾದ್ರೂ ಕಾಂಗ್ರೆಸ್ ಕೂಡ ಮಹಿಳೆಯರ ಪರವಾಗಿ ಬೆಂಬಲವನ್ನು ಸೂಚಿಸಿ ಬೆಂಬಲಿಸಬಹುದು ಅಥವಾ ಮಸೂದೆ ಮಂಡನೆ ಆಗುವಂತ ಸಂದರ್ಭದಲ್ಲಿ ಅದು ಹೊರಗೆ ಹೋಗಿ ಮಸೂದೆ ಪಾಸ್ ಆಗಿ ಪರೋಕ್ಷವಾಗಿ ಅದಕ್ಕೆ ಸಹಕಾರವನ್ನು ಕೊಡಬಹುದು ಎನ್ನುವ ನಿರೀಕ್ಷೆ ಇತ್ತು ಬಂಧುಗಳೇ. ದುಷ್ಟತನವನ್ನು ಮೆರೆಯುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು ಬಂಧುಗಳೇ. ಈ ಒಂದು ಮಸೂದೆ ಪಾಸ್ ಆಗಬೇಕು ಇದ್ರೆ 3/2 ಬಹುಮತ ಬೇಕಿತ್ತು. ನಮಗೆ ಸಿಕ್ಕಿದ್ದು 298, 54 ಮತಗಳ ಅಂತರದಿಂದ ಮಹಿಳಾ ಮೀಸಲಾತಿ ಮಸೂದೆ ಬಿದ್ದು ಹೋಯಿತು ಬಂಧುಗಳೇ. 2029ರ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಇಂಪ್ಲಿಮೆಂಟ್ ಆಗಿ ಮತ್ತು ಲೋಕಸಭೆಯ ಸ್ಥಾನಗಳು ಸುಮಾರು 250ರಷ್ಟು ಹೆಚ್ಚಾಗಿ 280 ಮಹಿಳಾ ಮಣಿಗಳ ನಾಯಕರು ಲೋಕಸಭೆಯಲ್ಲಿ ಇರಬೇಕು ಎನ್ನುವಂತ ನರೇಂದ್ರ ಮೋದಿಯವರ ಸರ್ಕಾರದ ಕನಸನ್ನ ಇವತ್ತು ಕಾಂಗ್ರೆಸ್ ಭಗ್ನಗೊಳಿಸುವಂತಹ ದುಷ್ಟ ಕಾರ್ಯವನ್ನು ಮಾಡಿದೆ. ಹೊಸ ಸಂಸತ್ ಭವನವನ್ನು ಕಟ್ಟಿದ್ದಾರೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ. ಸುಮಾರು 885ರಷ್ಟು ಸೀಟುಗಳು ಈಗಾಗಲೇ ಮಾಡಿಟ್ಟಿದ್ದಾರೆ, ಮುಂದಾಲೋಚನೆಯನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ತಂಡ. ಆದರೆ ಕಾಂಗ್ರೆಸ್ ಅದನ್ನ ಕೈಗೂಡುವಂತಹ ಕೆಲಸಕ್ಕೆ ತಣ್ಣೀರಿಳಿಸುವಂತಹ ಕೆಲಸವನ್ನ ಮಾಡಿತ್ತು. ಬಹಳ ಖೇದಕರವಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸಮಯದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಮಹಿಳೆಯರ ಸಬಲೀಕರಣ
ಮಹಿಳೆಯರ ಅಭಿವೃದ್ಧಿಯನ್ನ ಧ್ಯೇಯವಾಗಿಟ್ಟುಕೊಂಡು ಅದನ್ನೇ ಘೋಷಣೆಯಾಗಿಟ್ಟುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂತಹ ಇದುವರೆಗೆ ಅಧಿಕಾರವನ್ನ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಅನೇಕ ವರ್ಷಗಳಿಂದ ಆಡಳಿತವನ್ನ ಮಾಡಿಕೊಂಡು ಬರ್ತಾ ಇರುವುದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ಮಹಿಳೆಯರನ್ನ ಅಭಿವೃದ್ಧಿ ಅಂತ ಹೇಳಿಕೊಂಡು ಮಹಿಳೆಯರ ಓಟುಗಳನ್ನ ಬಳಸಿಕೊಂಡು ಮಹಿಳೆಯರ ಹೆಸರನ್ನ ಬಳಸಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂತಹ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮೊನ್ನೆಯ ದಿನ ನಾರಿ ಶಕ್ತಿ ವಂದನ ಅನ್ನತಕ್ಕಂಥ ಬಿಲ್ಲನ್ನ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಅವರ ದುರ್ಬುದ್ಧಿಯನ್ನ ತೋರಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಿದ್ರೆ ಮಹಿಳೆಯರು ಇರುವಂಥದ್ದು ಯಾಕಾಗಿ ಅಂತ ನಾವು ಪ್ರಶ್ನೆಯನ್ನು ಮಾಡಬಹುದು. ಕೇವಲ ಅಡಿಗೆ ಮನೆಗೆ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಮತ್ತು ಓಟುಗಳನ್ನು ಪಡೆಯುವುದಕ್ಕೋಸ್ಕರ ಮಹಿಳೆಯರ ಶಕ್ತಿಯನ್ನ ಅನ್ನತಕ್ಕಂಥ ಪ್ರಶ್ನೆ ಈಗ ಉದ್ಭವಿಸಲಿಕ್ಕೆ ಪ್ರಾರಂಭ ಆಗಿದೆ. 33% ಮೀಸಲಾತಿಯನ್ನ ನೀಡಬೇಕು. ಆ ಮೂಲಕ ಪಂಚಾಯತ್ನಿಂದ ಪಾರ್ಲಿಮೆಂಟಿನವರೆಗೂ ಕೂಡ ಮಹಿಳೆಯರಿಗೆ ರಾಜಕೀಯದಲ್ಲಿ ಅಧಿಕಾರವನ್ನ ಮಾಡಲಿಕ್ಕೆ ಅವಕಾಶವನ್ನು ನೀಡಬೇಕು. ಅದಕ್ಕೆ ಎಲ್ಲರ ಬೆಂಬಲ ಸಿಗುವುದು ಅನ್ನತಕ್ಕಂಥದ್ದು ನಮ್ಮ ನೆಚ್ಚಿನ ಪ್ರಧಾನಿಯವರ ಆಶಯವಾಗಿತ್ತು. ಆದರೆ ಆಗಿರ್ತಕ್ಕಂಥದ್ದೇ ಬೇರೆ. ಇದಕ್ಕೆ ಪೂರಕವಾಗಿ ನಿಜವನ್ನ ಹಾಗದೇ ಇರುವಂತಹ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ತಮ್ಮ ಬುದ್ಧಿಯನ್ನ ತೋರಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಿಜವಾಗಿ ಕೂಡ ಸಮಾನವಾಗಿರ್ತಕ್ಕಂಥ ಸ್ತ್ರೀಯರಿಗೆ 50% ಮೀಸಲಾತಿಯನ್ನ ಈ ಸಮಯದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ಅತಿ ಅಗತ್ಯವಾಗಿತ್ತು. ಆದರೆ 33%ನೇ ಕೊಡಲಿಕ್ಕೂ ಕೂಡ ಅವರ ವಿರೋಧ ಇದೆ ಅಂತ ಹೇಳಿ ಆದರೆ ಅವರ ಮನಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಕೇಂದ್ರದಲ್ಲಿ ಹಲವಾರು ಯೋಜನೆಗಳನ್ನು ಮಹಿಳೆಯರಿಗಾಗಿದ್ದಿತ್ತು. ಅದನ್ನೆಲ್ಲ ಉತ್ತಮವಾಗಿ ಆ ಯೋಜನೆಯನ್ನು ಮಾಡಿಕೊಂಡು ಹೆಚ್ಚಿನ ಯೋಜನೆಗಳನ್ನು ಮಹಿಳೆಯರಿಗಾಗಿಟ್ಟುಕೊಂಡು ನಮ್ಮ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಹೆಚ್ಚು ಒಂದು ಪ್ರಾಧಾನ್ಯತೆಯನ್ನು ನಮ್ಮ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸುಮಾರು 40 ವರ್ಷದಿಂದ ಬೇಡಿಕೆ ಇರುವಂಥ ಈ ಒಂದು ಮೀಸಲಾತಿ, ಕೇವಲ ಮೀಸಲಾತಿ ನಾವು ಮಹಿಳೆಯರು ಮಾತ್ರ ನೋಡಿದ್ದಲ್ಲ. ನಮ್ಮ ಸರ್ಕಾರ ಅವತ್ತಿನಿಂದಲೇ ಇವತ್ತಿನವರೆಗೆ ಮಹಿಳೆಯರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕು. ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ವಿಧಾನಸಭೆ ಆಗಿರ್ಬೋದು, ಲೋಕಸಭೆಯಲ್ಲಿ ಆಗಿರ್ಬೋದು ಆಡಳಿತೆಯನ್ನು ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಮೊನ್ನೆ ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ನೋಡಿದ್ವಿ. ಈಗಾಗಲೇ ನಾವು ನೋಡಿದಾಗ ಸ್ಥಳೀಯ ಆಡಳಿತೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಸ್ಥಳೀಯ ಆಡಳಿತೆಯಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಕೊಟ್ಟು 50% ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಉತ್ತಮವಾಗಿ ಆಡಳಿತೆಯನ್ನು ಮಾಡಿದಂಥ ಮಹಿಳೆಯರು ಎಷ್ಟೋ ಜನರಿದ್ದಾರೆ. ಅದನ್ನು ಮನಗಂಡು ದೇಶದಲ್ಲಿ, ರಾಜ್ಯದಲ್ಲಿ ಉತ್ತಮ ಆಡಳಿತೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ಪುರುಷರು ಮತ್ತು ಮಹಿಳೆಯರು ಜೊತೆಯಲ್ಲೇ ಇಟ್ಟುಕೊಂಡು ನಮ್ಮ ದೇಶದ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಈ ಯೋಜನೆಯನ್ನು ತಂದರು. ಆದರೆ ಆ ದುಷ್ಟ ಒಂದು ಕಾಂಗ್ರೆಸ್ಸಿನ ಅವರ ಒಂದು ಕೀಳು ಮಟ್ಟ ಅಂತ ಹೇಳ್ಬೋದು. ಯಾಕೆಂದರೆ ಅದರಲ್ಲಿ ಮಹಿಳೆಯರಿದ್ದಾರೆ. ಆ ಮಹಿಳೆಯರು ಒಂದು ಅವಕಾಶ ಕೊಟ್ಟಿದ್ರು ಖಂಡಿತವಾಗಿಯೂ ನಮ್ಮದು ನೀವು ಪಾಸಾಗಿ ಹೋಗ್ತಿತ್ತು. ಕುಟುಂಬ ರಾಜಕಾರಣ, ಆ ಕುಟುಂಬ ರಾಜಕಾರಣದಲ್ಲಿ ಅವರು ಮಾತ್ರ ಇರಬೇಕನ್ನುವಂಥ ಉದ್ದೇಶದಿಂದ ಇಟ್ಟುಕೊಂಡು ಮುಂದೆ ನಮಗೆ ಅವಕಾಶಗಳಿಲ್ಲ, ನಮ್ಮ ರಾಜಕೀಯ ನಿರ್ನಾಮ ಆಗ್ತವೆ ಎಂಬ ಉದ್ದೇಶಕ್ಕೋಸ್ಕರ ಅವರು ಏನು ಪಾಸ್ ಮಾಡಲಿಲ್ಲ. ಇದು ಖಂಡಿತವಾಗಿಯೂ ಮಹಿಳೆಯರಿಗೆ ಕೊಟ್ಟಂಥ ಅನ್ಯಾಯ. ಎಷ್ಟೋ ಮಹಿಳೆಯರು ತಮ್ಮ ಸ್ವಂತ ಇದರಲ್ಲಿ ಎಷ್ಟೆಷ್ಟೋ ಅಭಿವೃದ್ಧಿಯನ್ನು ಮಾಡಿದ್ದು, ಯಾವುದೇ ಒಂದು ಯೋಜನೆ ಹಾಕಿದ್ರು ಅದನ್ನು ಯಶಸ್ವಿಯಾಗಿ ಮಾಡಿದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ನಿಜವಾಗಿ ನಮ್ಮ ಭೂಮಾತೆಯನ್ನು ಏನು ತಾಯಿ ಭೂಮಾತೆ ಅಂತ ಕರೀತಾರೋ, ನದಿಗಳನ್ನು ಪೂಜಿಸುವಂಥದ್ದು ಭೂಮಾತೆಯಾಗಿ ನಾವು ನದಿಗಳನ್ನು ಪೂಜಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಯುದ್ಧದಲ್ಲಿ ಆಗಿರ್ಬೋದು, ಅದರ ಜೊತೆಯಲ್ಲಿ ನಮ್ಮ ಹಿಂದಿನ ಪರಂಪರೆಯಾಗಿ ಬಂದಿರುವಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಹೀಗೆ ಹೊರಗೆ ಹೋಗೋವಾಗಿರ್ಬೋದು, ಇಲ್ಲಿಯ ಉಳ್ಳಾಲದ ಅಬ್ಬಕ್ಕ ರಾಣಿ ಆಗಿರ್ಬೋದು, ಅವರೆಲ್ಲ ಆಡಳಿತೆಯನ್ನು ಮಾಡಿ ಇಷ್ಟೆಲ್ಲ ನಮಗೆ ಇವತ್ತಿಗೂ ನಮ್ಮ ಚರಿತ್ರೆಯಲ್ಲಿ ಅಚ್ಚಳಿದೆ ಉಳಿದಿದೆ. ಆ ಚರಿತ್ರೆ ಉಳಿಯಬೇಕೆಂದರೆ ಇವತ್ತು ನಮ್ಮ ರಾಷ್ಟ್ರದ ಒಂದು ಹಣಕಾಸಿನ ಮಂತ್ರಿಯಾಗಿದ್ದುಕೊಂಡು ನಮ್ಮ ನಿರ್ಮಲಾ ಸೀತಾರಾಮನ್ ಮಾಡಿದಂತಹ ಎಷ್ಟು ಒಂದು ಇದನ್ನು ಮಾಡಿದ್ದಾರೆ ನೋಡಿದರೆ, ನಾವು ಬಜೆಟ್ ಇದನ್ನು ಮಾಡಿದಾಗ ನಾವು ನಿಜವಾಗಿ ಮಹಿಳೆಯರು ಎಷ್ಟು ಮೇಲಿದ್ದೇವೆ, ಎಷ್ಟು ನಾವು ಉತ್ತಮವಾಗಿ ಆಡಳಿತ ಮಾಡ್ತಾ ಇದ್ದೇವೆ, ಅದೇ ಒಂದು ನಿದರ್ಶನ. ಅನಿವಾರ್ಯ ಸ್ಥಿತಿ ನಮಗೆ ಬೀದಿಗಿಳಿಯುವಂಥ ಸಂದರ್ಭವನ್ನು ಕಾಂಗ್ರೆಸ್ ನಮಗೆ ಕಲ್ಪಿಸಿಕೊಟ್ಟಿದೆ. ಏನು ಮಹಿಳೆಯರ ಪರವಾಗಿ ನಿಂತು ಕೆಲಸ ಮಾಡಬೇಕಾಗಿದ್ದ ಕಾಂಗ್ರೆಸ್ ಇವತ್ತು ಮಹಿಳೆಯರ ವಿರುದ್ಧ ಕೆಲಸ ಮಾಡ್ತಿದೆ ಎನ್ನುವುದನ್ನು ತೋರಿಸಿಕೊಟ್ಟಿದೆ ನಮಗೆ. ಇವತ್ತು ಮೊನ್ನೆ ತಾನೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾರಿ ಶಕ್ತಿ 2026 ಕಾಯ್ದೆಯನ್ನು ಜಾರಿಗೊಳಿಸಬೇಕು ಎನ್ನುವ
ಉದ್ದೇಶದಿಂದ ತುಂಬ ಮುತುವರ್ಜಿಯಿಂದ ಆಸಕ್ತಿಯಿಂದ ಮಹಿಳೆಯರ ಪರವಾಗಿ ನಿಂತು ಕೆಲಸ ಮಾಡಬೇಕೆನ್ನೋ ದೃಷ್ಟಿಯಿಂದ ಆ ಒಂದು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ವಿಶೇಷವಾದ ಒಂದು ಅಧಿವೇಶನವನ್ನು ಕೂಡ ಕರೆದು ಆ ಸಭೆಯಲ್ಲಿ ನಿರ್ಣಯ ಮಾಡಲಿಕ್ಕೆ ಕೈಗೊಂಡಾಗ ಏನು ನರಿಬುದ್ಧಿ ತೋರಿಸುವಂಥ ಕಾಂಗ್ರೆಸ್ಸಿನ ಬುದ್ಧಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ಪೂರ್ಣ ಬಹುಮತವನ್ನು ಕೊಡದ ಒಂದು ಕಾರಣ ಅದು ಆ ಮಸೂದೆ ಮಂಡನೆ ಆಗಲಿಲ್ಲ. ಇವತ್ತು ಮಹಿಳೆಯರಿಗೆ ಈ ಮಸೂದೆ ಯಾಕೆ ಬೇಕು ಅಂತ ಹೇಳಿದ್ರೆ, ಎಲ್ಲ ಕೆಲಸಗಳಲ್ಲಿ ಮಹಿಳೆಯರು ಮುಂಚೂಣಿಯಾಗಿ ಕೆಲಸ ಮಾಡ್ತಿದ್ದಾರೆ. ಮನೆಯಿಂದ ಹಿಡಿದು ಕೈಯಲ್ಲಿಡುವ ಸೌಟಿನಿಂದ ಹಿಡಿದು ಯುದ್ಧ ಮಾಡುವ ಖಡ್ಗ ಹಿಡಿಯುವವರೆಗೂ ನಾರಿ ಶಕ್ತಿ ಅಷ್ಟು ಮುಂದುವರೆದಿದ್ದಾರೆ. ಇವತ್ತು ಅಶೋಕ ಹೇಳಿದಾಗೆ ಹಿಂದೆ ಜನ ನಮ್ಮ ದೇಶದವರಲ್ಲದೆ ಹೊರ ದೇಶದವರು ಇವತ್ತು ನಮಗೆ ಬ್ರಿಟಿಷರಿರ್ಬೋದು, ಮೊಘಲರಿರ್ಬೋದು, ಇವರೆಲ್ಲ ದಬ್ಬಾಳಿಕೆ ಮಾಡ್ತಿರುವಾಗಲೇ ನಾರಿ ಶಕ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಒನಕ್ಕೆ ಓಬವ್ವ ಇರ್ಬೋದು, ವೀರ ಅಬ್ಬಕ್ಕ ಇರ್ಬೋದು, ಎಲ್ಲ ಮಾತೆಯರು ಹೋರಾಟ ಮಾಡಿ ಈ ದೇಶವನ್ನು ರಕ್ಷಣೆ ಮಾಡಿದಂಥ ದೇಶ. ಇದಕ್ಕೆ ಶಕ್ತಿ ಇದೆ, ನಾರಿ ಶಕ್ತಿಯ ಶಕ್ತಿ ಇದೆ. ಅದಕ್ಕೋಸ್ಕರ ಮುಂದೆ ಕೂಡ ಈ ಶಕ್ತಿಯನ್ನು ಬಲಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಒಂದು ನಾರಿ ಶಕ್ತಿಗೆ ಅಧಿಕಾರವನ್ನು ಕೊಟ್ಟರೆ ಈ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಮಗುವನ್ನು ಮೊದಲ ಪಾಠಶಾಲೆಯಾಗಿ ತಾಯಿಯಲ್ಲಿ ಪಾಠ ಮಾಡುವಂಥವ್ರು, ಆ ನಂತರ ಆ ಮಗು ಮತ್ತೆ ದೊಡ್ಡ ಜನ. ಇವತ್ತು IAS ಆಫೀಸರ್ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಇವತ್ತು ಮುಖ್ಯಮಂತ್ರಿ ಆಗ್ಬೋದು, ಯಾವುದಾಗಬೇಕಿದ್ರು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಆ ಗರ್ಭಾವಸ್ಥೆಯಲ್ಲಿ ತಾಯಿ ಅವಳನ್ನು ರಕ್ಷಣೆ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡಿದ ಕಾರಣ ಇವತ್ತು ಅಷ್ಟು ದೊಡ್ಡ ಜನ. ಅದಕ್ಕೂ ಸ್ತ್ರೀ ಕಾರಣ ಆಗಿರ್ತದೆ, ನಾರಿ ಶಕ್ತಿ ಕಾರಣ ಆಗಿರ್ತದೆ. ಇವನ್ನು ಹೇಗೆ ಬೆಳವಣಿಗೆ ಮಾಡಿಕೊಂಡು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟು ಬೆಳೆಸಿದಾರ, ಅದೇ ರೀತಿ ದೇಶವನ್ನು ಕೂಡ ಒಂದು ಸಂಸ್ಕಾರ ಸಂಸ್ಕೃತಿಯ ಕಡೆಗೆ ಕೊಂಡೊಯ್ಯುವಂತಹ ಶಕ್ತಿ ಮಹಿಳೆಯರಿಗಿದೆ. ಅದಕ್ಕೋಸ್ಕರ 33%, 33% ಮಹಿಳೆಯರಿಗೆ ಕೊಟ್ಟು ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ MLAಗಳು ಮಹಿಳೆಯರಾಗಬೇಕು, MP ಗಳು ಕೂಡ ಮಹಿಳೆಯರಾಗಬೇಕು ಎನ್ನುವ ನಿಟ್ಟಿನಲ್ಲಿ 33% ಅನ್ನು ಜಾರಿಗೊಳಿಸಬೇಕು ಎನ್ನುವ ಅಧಿನಿಯಮವನ್ನು ಜಾರಿಗೊಳಿಸಿದರು. ಇದನ್ನು ಭಯಪಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕುಟುಂಬ ರಾಜಕೀಯಕ್ಕೋಸ್ಕರ ಇವತ್ತು ಸೋನಿಯಾ ಗಾಂಧಿ, ಇವತ್ತು ಇಂದಿರಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಆನಂತರ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇವರ ಕುಟುಂಬಕ್ಕೆ ಸರ್ಕಾರ ಸಿಗಬೇಕು ಹೊರತು ಇನ್ನೊಂದು ಮಹಿಳೆಯಲ್ಲಿ ಬಂದರೆ ನಮ್ಮ ಕುಟುಂಬ ನಾಶ ಆಗ್ತದೆ ಎನ್ನುವ ಭಯದಿಂದಾಗಿ ಆ ಒಂದು ಪಕ್ಷ ಅದಕ್ಕೆ ಮತ್ತು ಅವರ ಮಿತ್ರ ಪಕ್ಷಗಳು ಸಹಕಾರ ಕೊಡಲಿಲ್ಲ. ಮುಂದೊಂದು ದಿನ ನಿಮ್ಮ ಸಹಕಾರ ಇಲ್ಲದೆ ಪ್ರಧಾನಮಂತ್ರಿಗೆ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡುವಾಗ ಮಹಿಳೆಯರೆಂದರೆ ಅದಕ್ಕೆ ಏನು ಮಹಿಳೆಯರ ಗಂಡನನ್ನು ಆ ಮಾತೆಯರ ನಾರಿಯರ ಎದುರೇ ಮರಣವನ್ನು ಗುಂಡು ಹಾರಿಸಿ ಅದೇ ಗುಂಡನ್ನು ಅದೇ ನಾರಿಯ ಕೈಯಿಂದ ಕೊಡಿಸಿ ಅಲ್ಲಿ ಹೇಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿದಾರ ಅದೇ ರೀತಿಯ ಶಕ್ತಿ ಮುಂದೊಂದು ದಿನ ಈ ನಿಮ್ಮ ಆಪರೇಷನ್ ಸಿಂಧೂರ ಕೂಡ ಆಗಿದೆ. ಆಪರೇಷನ್ ಸಿಂಧೂರ ಆ ರೀತಿಯ ಒಂದು ಪ್ರತಿಭಟನೆಯ ಮುಖಾಂತರ ನಮ್ಮ ಪ್ರತಿಭಟನೆ ಕೂಡ ಆ ಒಂದು ಶಕ್ತಿಯ ಮುಖಾಂತರ ಆಗುವಂಥ ಪ್ರತಿಭಟನೆ ಮುಂದೊಂದು ದಿನ ನಮ್ಮ ನಾರಿ ಶಕ್ತಿಯ ಶಕ್ತಿಗೆ ಜಯ ಖಂಡಿತ ಸಿಕ್ಕೇ ಸಿಗ್ತದೆ. ಮಹಿಳೆಯರನ್ನ ನಾವು ಎಲ್ಲ ವಿಚಾರಗಳಲ್ಲಿ ದೇಶದ ಹಿತದೃಷ್ಟಿಗೋಸ್ಕರ ಅವರನ್ನ ಉಪಯೋಗ ಮಾಡಿಸ್ಕೊಳ್ತೇವೆ. ಆದರೆ ಅವರಿಗೆ ಸ್ಥಾನಮಾನಗಳು ಕೊಡುವಂಥ ಸಂದರ್ಭದಲ್ಲಿ ಅವರನ್ನ ದೂರಿಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದಲ್ಲ. ನಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಸುಮಾರು 60 ವರ್ಷಗಳ ಕಾಲ ದೇಶವನ್ನು ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವರಿಗೆ ದೇಶದ ಅಭಿವೃದ್ಧಿ ಮುಖ್ಯ ಅಲ್ಲ, ಅವರಿಗೆ ಸ್ಥಾನಮಾನವನ್ನು ಪಡ್ಕೊಂಡು ಆಡಳಿತವನ್ನು ಮಾಡತಕ್ಕಂಥದ್ದು ಮಾತ್ರ ಮುಖ್ಯ. ನಾನು ಮಹಿಳೆಯರ ವಿಲ್ನ ಬಗ್ಗೆ ಮತ್ತು ಅದರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಕಾಂಗ್ರೆಸ್ ನಡ್ಕೊಂಡಂಥ ರೀತಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ಸಿನ ಒಂದು ವ್ಯವಸ್ಥೆ ಸುಮಾರು 11 ವರ್ಷಗಳಲ್ಲಿ ದೇಶದಲ್ಲಿ ಸರಿಯಾಗಿರ್ತಕ್ಕಂಥ ಸ್ಥಾನಮಾನಗಳಿಲ್ಲದೆ ಇವತ್ತು ಹೋರಾಟ ಮಾಡತಕ್ಕಂಥ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಸ್ಥಾನಮಾನವನ್ನು ಉಳಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪಕ್ಕದ ಕೇರಳದಲ್ಲಿ ಗ್ರಾಮ ಪಂಚಾಯತ್ನ ಚುನಾವಣೆ ಅವಧಿ ಕಳೆದ ತಕ್ಷಣ ಅಲ್ಲಿ ಮುಂಚಿತವಾಗಿ ಚುನಾವಣೆಗೆ ದಿನ ನಿಶ್ಚಯ ಮಾಡಿ ಆ ದಿನಕ್ಕೆ ಚುನಾವಣೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಆ ಪಕ್ಕದ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ 3 ತಿಂಗಳಾಯಿತು
ಪಂಚಾಯತ್ನ ಚುನಾವಣೆಯ ಅಧಿಕಾರಿಗಳು ಮುಗಿತು, ಇನ್ನೂ ಕೂಡ ಆಸಕ್ತಿ ಇಲ್ಲ ಇವರಿಗೆ. ಗ್ರಾಮ ಪಂಚಾಯತಿನಲ್ಲಿ ಸರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಆಯ್ಕೆ ಮಾಡಿ ಸ್ಥಳೀಯವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನ ಇಲ್ಲ. ಅದೇ ರೀತಿ ರಾಜ್ಯ ಸರ್ಕಾರದ ವಿಧಾನಸಭೆ ಚುನಾವಣೆಯ ಅವಧಿ ಕಳೆದ ತಕ್ಷಣ ಇವರು 2-3 ವರ್ಷಗಳನ್ನು ಕಾಯ್ತಾರ, 3-4 ತಿಂಗಳು ಕಾಯ್ತಾರ. ಮುಂಚಿತವಾಗಿ ಯಾಕೆ ಅವರು ದಿನ ನಿಗದಿ ಮಾಡಿ ಪ್ರಕಟಣೆ ಮಾಡಿ ಚುನಾವಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಸ್ಥಾನಮಾನಗಳು ಮತ್ತು ರಾಜ್ಯದ ಆಳ್ವಿಕೆ ಮುಖ್ಯ. ಇದನ್ನು ಅರ್ಥೈಸಿಕೊಳ್ಳಬೇಕು. ಸಾಮಾನ್ಯ ಜನರು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಿದ್ದಾರೆ. ನಾವು ಎಲ್ಲವನ್ನು ಕೂಡ ಅರಿತುಕೊಂಡು ಇವತ್ತು ಕೆಲಸ ಮಾಡತಕ್ಕಂಥ ಒಂದು ಅವಶ್ಯಕತೆ ಇದೆ. ನಾರಿ ಶಕ್ತಿ ಇಂದಲ್ಲ ನಾಳೆ ನಮ್ಮ ದೇಶದಲ್ಲಿ 33% ಅನ್ನು ಏನು ನಮ್ಮ ಸಂಘ ಪರಿವಾರ ಮತ್ತು ಬಿಜೆಪಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇದೆ, ಇದು ಹಾಗೆ ಆಗ್ತದೆ ಅಂತಕ್ಕಂಥ ದೃಢ ನಿರ್ಧಾರ, ದೃಢ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಏನು ನಾವು ಸಂಕಲ್ಪವನ್ನು ಮಾಡ್ತೇವೋ ಇವತ್ತಲ್ಲ ನಾಳೆ ಅದನ್ನು ಮಾಡಿಯೇ ಮಾಡ್ತಾ ಇರುವಂತಹ ಒಂದು ನಿರ್ಧಾರ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಮುಂದೊಂದು ದಿವಸ ನಮ್ಮ ಉತ್ತಮವಾಗಿರ್ತಕ್ಕಂಥ ನಾಯಕತ್ವ ಹೊಂದಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಒಂದು ನಿಯಮವನ್ನು ತಂದು ಮಹಿಳೆಯರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿಯೇ ಮಾಡ್ತಾ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.